ಏನಿವತ್ತು ಕರ್ನಾಟಕದ ಒಂದು ಈ ಕಾಂಗ್ರೆಸ್ ಸರ್ಕಾರ ಏನಿದೆ, ಈ ಕಾಂಗ್ರೆಸ್ನ ಇತಿಹಾಸವನ್ನು ನೋಡಿದರೆ ಗೊತ್ತಾಗುತ್ತೆ. ಇವರು ಭಾಳ ಹಿಂದಿನಿಂದ ಕೂಡ ಹಿಂದೂ ಧರ್ಮವನ್ನೇ ಟಾರ್ಗೆಟ್ ಮಾಡಿ, ಹಿಂದೂ ಧರ್ಮದ ಪರವಾಗಿ ಯಾರು ಕೆಲಸ ಮಾಡ್ತಾರೋ ಅವರನ್ನೇ ಟಾರ್ಗೆಟ್ ಮಾಡಿ ಇವರು ಅಂದರೆ ಅವ್ರಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥ ಒಂದು ಇತಿಹಾಸ ಇದ್ದೇ ಇದೆ. ಯಾಕೆ ಇವರು ಈ ದೌರ್ಜನ್ಯ ಮಾಡಬೇಕು? ಏನು ಮಾಡಿದ್ದಾರೆ ಅವರು? ಏನು ಸ್ಮಗ್ಲಿಂಗ್ ಮಾಡಿದ್ದಾರಾ? ಕೋಟಾ ನೋಟ್ ಪ್ರಿಂಟ್ ಮಾಡಿದ್ದಾರಾ? ಇಲ್ಲ ಯಾರನ್ನ ರೇಪ್ ಮಾಡಿದ್ದಾರಾ? ಯಾಕೆ ಬಟ್ಟೆ ಬಿಚ್ಚಬೇಕು? ಇವನು ಯಾರು? ಇವನು SCP ಚಂದನ್ ಬಟ್ಟೆ ಬಿಚ್ಚಿದ್ದಕ್ಕೆ ಯಾರು? ಇವನು ಅಧಿಕಾರ ಕೊಟ್ಟಾರೆ ಯಾರು ಇವನಿಗೆ? ಯಾಕೆ ಬಿಚ್ಚಬೇಕು ಬಟ್ಟೆನ? ಹೌದು, ಅವನಿಗೆ ಕೊಲೆನೇ ಮಾಡಿರಲಿ, ಅದು ಕಾನೂನಾತ್ಮಕ ಶಿಕ್ಷೆ ಆಗಬೇಕು. ಒಬ್ಬ ವ್ಯಕ್ತಿಯ ಬಟ್ಟೆ ಬಿಚ್ಚಲಿಕ್ಕೆ ಹೇಳೋದಕ್ಕೆ ಇವ್ನಿಗೆ ಹೇಳಿದವನೇ ಅವನು. SCP ಚಂದನ್ ಈ ಕೂಡಲೇ ಅದನ್ನು ಕರ್ನಾಟಕ ಸರ್ಕಾರ ಸಸ್ಪೆಂಡ್ ಮಾಡಬೇಕು. ಏನಿಲ್ಲ ಮೇಡಮ್, ಇವತ್ತೇನೆಲ್ಲ ಹಿಂದೂ ಕಾರ್ಯಕರ್ತರು ಸೇರಿದ್ದೀವಿ. ನಾವು SCP ಚಂದನ್ ಸರ್ ವಿರುದ್ಧ ಪ್ರೊಟೆಸ್ಟ್ ಮಾಡಲಿಕ್ಕೆ ಸೇರಿದ್ದೀವಿ. ಇವತ್ತೇನು ಅಕ್ರಮವಾಗಿ ಮಾಂಸ ಬರ್ತಾ ಇತ್ತು ಟ್ರೈನ್ನಲ್ಲಿ, ಅದು ನೀವು ಎಲ್ಲರೂ ನೋಡಿರ್ಬೋದು. ಸೊ ಅಕ್ರಮವಾಗಿ ಮಾಂಸ ಬರ್ತಿರೋದನ್ನ ಕೇಳಲಿಕ್ಕೆ ಹೋದವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇವತ್ತು ತಂದವ್ರನ್ನ ಅರೆಸ್ಟ್ ಮಾಡಿಲ್ಲ. ಅವರು ಆರಾಮಾಗಿ TV ಚಾನಲ್ ಡಿಬೇಟ್ಗಳಲ್ಲಿ ಅಬ್ದುಲ್ ರಜಾಕ್ ಸರ್ ಮಾತಾಡ್ಕೊಂಡು ಆರಾಮಾಗಿದ್ದಾರೆ. ಯಾರು ಮಾಂಸ ತರ್ತಾ ಇದ್ರು ಅವ್ರು ಆರಾಮಾಗಿದ್ದಾರೆ. ಯಾಕೆ ತರ್ತಾ ಇದ್ದೀರಾ ಕಳಪೆ ಮಾಂಸ ಅಂತ ಕೇಳಕ್ಕೆ ಹೋದವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಈವನ್ ಅದ್ರ ರಿಪೋರ್ಟ್ ಸಹ ಇನ್ನೂ ಬಂದಿಲ್ಲ. ಆದರೂ ಅದು ಕಳಪೆ ಮಾಂಸ. 60 ಅವರ್ಸ್ ಆದಮೇಲೆ ಆ ಮಾಂಸ ತಿನ್ನೋಕ್ಕೆ ಯೋಗ್ಯವಾದದ್ದಲ್ಲ. ಸೊ ಅದಾದಮೇಲೆ ಅರೆಸ್ಟ್ ಮಾಡಿದವ್ರ ಮೇಲೆ ಹಲ್ಲೆ ಆಗಿದೆ. ಪುನೀತ್ ಕೆರೆಹಳ್ಳಿ ಅವ್ರ ಮೇಲೆ ಹಲ್ಲೆ ಆಗಿದೆ. ಅದ್ರ ವಿರುದ್ಧ ಎಲ್ಲ ಹಿಂದೂ ಸಂಘಟನೆಗಳು ಸೇರಿದ್ದೀವಿ. ನಮಗೆ ನ್ಯಾಯ ಬೇಕಷ್ಟೇನೆ. ಅವ್ರಿಗೆ ಹಲ್ಲೆ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ಯಾರು? ಸರ್ಕಾರದಿಂದ ಬಂತ ಪರ್ಮಿಷನ್ ಪುನೀತ್ ಕೆರೆಹಳ್ಳಿ ಮೇಲೆ ಹಲ್ಲೆ ಮಾಡಿ ಅಂತ? ಏಕಾಏಕಿ ಹೇಗೆ ಹಲ್ಲೆ ಮಾಡಿದ್ರು ಇವರು? ವ್ಯಕ್ತಿ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಂಗೆ ಇಲ್ಲ. ಘಟನೆಗಳ ಪರವಾಗಿ ಮಾಜಿ ಸಂಸದರಾದಂತಹ ಪ್ರತಾಪ್ ಸಿಂಹ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀವಿ. ಅಧಿಕಾರ ಇಲ್ಲ ಅಂದ್ರೂ ಸಹ ಅಧಿಕಾರ ಇದ್ದಾಗಾಯ್ತು, ಅಧಿಕಾರ ಇಲ್ಲದೆ ಇರುವಾಗ್ಲತ್ತು ನಮ್ಮ ಜೊತೆ ಯಾವತ್ತೂ ಇದ್ದಾರೆ. ಇಂಥ ಸಂದರ್ಭಗಳಲ್ಲಿ ಬಿಜೆಪಿ ನಮ್ಮ ಜೊತೆ ನಿಲ್ಬೇಕಾಗಿತ್ತು. ಆದ್ರೆ ಇಂಥ ಸಂದರ್ಭಗಳಲ್ಲಿ 4-5 ದಿನ ಆಯ್ತು, ಒಬ್ಬರಿಂದನೂ ಒಂದು ಸಿಂಗಲ್ ಪೋಸ್ಟು ಬರಲಿಲ್ಲ. ಅದಲ್ಲದೆ ಬೇರೆ ರಾಜ್ಯಗಳಿಂದ, ಇದೊಂದೇ ರಾಜ್ಯ ಅಂತಲ್ಲ, ಮೊನ್ನೆ ಆಗಿರೋದು ಒಂದೇ ಅಂತಲ್ಲ, ತುಂಬಾ ಬೇರೆ ಬೇರೆ ರಾಜ್ಯಗಳಿಂದ ಅಕ್ರಮವಾಗಿ ಮಾಂಸ ಬರ್ತಾ ಇದೆ. ದಯವಿಟ್ಟು ಇದನ್ನ ತೀರಾ ಪ್ರಶ್ನಿಸಬೇಕು ಅಂತ ಮೀಡಿಯಾದವ್ರಿಗೂ ಕೇಳ್ಕೊತೀನಿ ನಾನು. ನಿಜ ಹೇಳಬೇಕು ಅಂದ್ರೆ ಪೊಲೀಸ್ ಅವರು ಪುನೀತ್ ಕೆರೆಹಳ್ಳಿ ಅವರಿಗೆ ಧನ್ಯವಾದಗಳನ್ನ ಹೇಳಬೇಕು, ಅವರಿಗೆ ಸನ್ಮಾನ ಮಾಡಬೇಕು. ಯಾಕಂದ್ರೆ ಯಾರು ಮಾಡದೇ ಇರುವಂತ ಕೆಲಸನ ಪುನೀತ್ ಕೆರೆಹಳ್ಳಿ ಅವರು ಮಾಡಿದ್ದಾರೆ. ಯಾಕಂದ್ರೆ ಇದನ್ನ ಅಕ್ರಮವಾಗಿ ಸಾಗಾಣಿಕೆ ಮತ್ತೆ ತುಂಬಾ ಕಳಪೆ ಮಟ್ಟದ ಮಾಂಸ ಬರುತ್ತಿರೋದನ್ನ ಪೊಲೀಸರು ಅದನ್ನ ಮುಂಜಾಗ್ರತೆ ವಹಿಸಬೇಕಾಗಿತ್ತು. ಆದ್ರೆ ಇದನ್ನ ಮಾಡಿರೋದು ಪುನೀತ್ ಕೆರೆಹಳ್ಳಿ ಅವರು. ಆದ್ರೆ ಅವ್ರ ಮೇಲೇನೆ ಹಲ್ಲೆ ಮಾಡ್ತಾರಂದ್ರೆ ಧಿಕ್ಕಾರ ಇರ್ಲಿ ಇದಕ್ಕೆ. ಮೊದಲನೇದಾಗಿ SCP ಚಂದನ್ ಸರ್ಗೆ ಹೇಳೋದೇನು ಅಂದ್ರೆ, ನೀವು ದಯವಿಟ್ಟು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬಿಡಿ.